ಎಲ್ಲರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಪ್ರಸ್ತುತಪಡಿಸುತ್ತಿರುವ ದೃಶ್ಯ ಮಾಧ್ಯಮ ಬೋಧನೆಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಾಯ 3 ಒಳಗೊಳ್ಳುವಿಕೆ ಕಾರ್ಯತಂತ್ರಗಳು, ಇದರಲ್ಲಿ ನಿಶ್ಚಯಾತ್ಮಕ ಕ್ರಿಯೆ, ಸಾಂವಿಧಾನಿಕ ಕ್ರಮಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣ ಕಾರ್ಯಕ್ರಮಗಳು, ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಪಾತ್ರ ಮತ್ತು ಸ್ವಯಂ ಸೇವಾ ಸಂಘಗಳ ಪಾತ್ರ ಈ ವಿಷಯವಾಗಿ ತಿಳ್ಕೊಳ್ಳೋಣ. ಪ್ರಸ್ತುತಪಡಿಸ್ತಾ ಇರುವಂಥದ್ದು ಅಕ್ಷತಾ MM, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀರಂಗಪಟ್ಟಣ. ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ನನಗೆ ಈ PPTಯನ್ನು ರಚಿಸಲು ಸಹಕರಿಸಿದವರು ಬಸವರಾಜು MC, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಾಳ್ಳಿ, ಮಂಡ್ಯ ಜಿಲ್ಲೆ, ಹಾಗೂ ವೀಣಾ T, ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುದ್ದ, ಇವರು ಸಹಕರಿಸಿದ್ದಾರೆ. ವಿದ್ಯಾರ್ಥಿಗಳು, ನಾನು ಮೊದಲೇ ಹೇಳಿದಾಗೆ ಹಿಂದಿನ ತರಗತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಹಿತದೃಷ್ಟಿಯಿಂದ ಸಂವಿಧಾನದಲ್ಲಿ ಕೈಗೊಳ್ಳಲಾದಂತಹ ಅಥವಾ ಅಳವಡಿಸಲಾದಂತಹ ಸಾಂವಿಧಾನಿಕ ಕ್ರಮಗಳ ಬಗ್ಗೆ ಮತ್ತು ಸರ್ಕಾರ ಕೈಗೊಂಡಿರುವಂತಹ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ ದಿನ ಅದರ ಮುಂದುವರೆದ ಭಾಗವಾಗಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರುವಂತಹ ಕಲ್ಯಾಣ ಕಾರ್ಯಕ್ರಮಗಳು ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಪಾತ್ರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಕಲ್ಯಾಣ ಕಾರ್ಯಕ್ರಮಗಳು. ಅದರಲ್ಲಿ ಮೊದಲನೆಯ ಅಂಶ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ. ವಿದ್ಯಾರ್ಥಿಗಳೇ, ಈ ರಾಷ್ಟ್ರೀಯ ಆಯೋಗದ ನೇಮಕಕ್ಕೆ ಸಂವಿಧಾನದಲ್ಲಿಯೇ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. 338 ಮತ್ತು 339ನೇ ವಿಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗಗಳನ್ನು ರಚಿಸಲು ಕೇಂದ್ರ ಸರ್ಕಾರ ವಿಶೇಷ ಅಧಿಕಾರವನ್ನು ಹೊಂದಿದೆ. ಈ ಆಯೋಗಗಳ ಕೆಲಸ ಏನಪ್ಪ ಅಂತ ಅಂದರೆ, ಈ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಮತ್ತು ಕಾರ್ಯನೀತಿಗಳನ್ನು ಕುರಿತಂತೆ ಸರ್ಕಾರಕ್ಕೆ ವರದಿಗಳನ್ನು ಕೊಡುವಂಥದ್ದು ಕಾಲಕಾಲಕ್ಕೆ, ಹಾಗೆ ಆ ವಿಷಯಗಳ ಬಗ್ಗೆ ಸಲಹೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಇದು ತನ್ನ ವರದಿಗಳನ್ನು, ಈ ಆಯೋಗಗಳು ತಮ್ಮ ವರದಿಯನ್ನು ನೇರವಾಗಿ ರಾಷ್ಟ್ರಪತಿಗಳಿಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಇನ್ನು ಎರಡನೆಯ ಅಂಶ ಶೈಕ್ಷಣಿಕ ಅವಕಾಶಗಳು. ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಅದರ ಸೌಲಭ್ಯಗಳನ್ನು ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಈ ಸಮೂಹದ ಜನರು ಪಡಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕೈಗೊಳ್ಳಲಾಗಿರುವಂತಹ ಕೆಲವು ಕಾರ್ಯಕ್ರಮಗಳೆಂದರೆ ಉಚಿತ ಶಿಕ್ಷಣ, 1ರಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ, ಪುಸ್ತಕಗಳನ್ನು ಉಚಿತವಾಗಿ ನೀಡುವಂತಹದ್ದು, ಮತ್ತು ಲೇಖನ ಸಾಮಗ್ರಿಗಳು, ಸಮವಸ್ತ್ರ ಅಂದರೆ ಯೂನಿಫಾರ್ಮನ್ನು ಕೊಡುವಂತಹದ್ದು, ವಿದ್ಯಾರ್ಥಿ ವೇಷ ಸ್ಕಾಲರ್ಶಿಪ್ಗಳನ್ನು ಕೊಡುವಂತಹದ್ದು, ಹಾಗೆಯೇ ಶೈಕ್ಷಣಿಕವಾಗಿ ಹೆಚ್ಚು ಓದುವಂಥವರಿಗೆ, ಉನ್ನತ ಶಿಕ್ಷಣ ಪಡೆಯುವಂಥವರಿಗೆ ಬ್ಯಾಂಕುಗಳ ಮೂಲಕ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹದ್ದು, ಮಧ್ಯಾಹ್ನದ ಉಪಹಾರ, ಹಾಸ್ಟೆಲ್ಗಳನ್ನು ಫ್ರೀಯಾಗಿ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಡುವಂತಹದ್ದು, ಹಾಗೆಯೇ ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ಸ್ಥಾನಗಳನ್ನು, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೋಸ್ಕರ ಸ್ಥಾನಗಳನ್ನು ಮೀಸಲಾಗಿಡುವಂತಹದ್ದು. ಈ ಕ್ರಮಗಳ ಮೂಲಕ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಮೂರನೆಯ ಅಂಶ ಆರ್ಥಿಕ ಅವಕಾಶಗಳ ವಿಸ್ತರಣೆ. ಈ ಅಂಶಗಳು ಯಾವುದಪ್ಪ ಅಂದರೆ, ಉಚಿತ ಭೂಮಿಯನ್ನು ನೀಡುವಂತಹದ್ದು, ಭೂ ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸುವಂತಹದ್ದು, ಭೂ ಮಾಲೀಕತ್ವದ ಅವಕಾಶಗಳನ್ನು ನೀಡುವಂತಹದ್ದು, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಸೇರಿದ ಬಡ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜಗಳು, ಕೃಷಿ ಉಪಕರಣಗಳು, ಗೊಬ್ಬರ, ಕೀಟನಾಶಕಗಳು, ಬಡ್ಡಿ ರಹಿತ ಸಾಲಗಳನ್ನು ನೀಡುವಂತಹದ್ದು, ಮತ್ತು ಕೃಷಿ ಸಂಬಂಧಿತ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇಂತಹ ಕೆಲಸಗಳನ್ನು ಮಾಡುವಂಥವರಿಗೆ ಸಹಾಯಧನವನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಸಹ ಮಾಡಿದೆ. ಹಾಗೆಯೇ 4ನೇ ಅಂಶ ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂದರೆ ಅವರಿಗೆ ಉದ್ಯೋಗಾವಕಾಶಗಳನ್ನು ನೀಡಬೇಕು ಮತ್ತು ವಿಸ್ತರಣೆಯನ್ನು ಮಾಡಬೇಕು. ಭಾರತೀಯ ಸಂವಿಧಾನವು ಶೈಕ್ಷಣಿಕ ಹಕ್ಕನ್ನು ಎಲ್ಲರಿಗೂ ಸಮಾನವಾಗಿ ನೀಡಿರುವಂಥದ್ದು. ಅದರಲ್ಲೂ ಸಹ ಮೀಸಲಾತಿಯ ಅವಕಾಶವನ್ನು ಕಲ್ಪಿಸುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಉದ್ಯೋಗಾವಕಾಶಗಳ ವಿಸ್ತರಣೆಗೆ ಅನುವು ಮಾಡಿಕೊಟ್ಟಿದೆ. 16ನೇ ವಿಧಿ ಹೇಳುತ್ತೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಇರುವ ಮೀಸಲಾತಿಯನ್ನು ಉದ್ಯೋಗಾವಕಾಶಗಳಿಗೂ ಅದರಲ್ಲೂ ಬಡ್ತಿಯಲ್ಲೂ ಸಹ ಅದನ್ನು ಅನುಸರಿಸಬೇಕು ಅಂತೇಳಿ ಹೇಳುತ್ತೆ. ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಈಗ 15% ಮತ್ತು ಪರಿಶಿಷ್ಟ ಪಂಗಡಗಳಿಗೆ 7.5% ಮೀಸಲಾತಿಯನ್ನು ನೀಡಲಾಗ್ತದೆ. ಇತ್ತೀಚೆಗೆ ಪರಿಶಿಷ್ಟ ಜಾತಿಗಳಲ್ಲಿ ಇರುವಂತಹ ಅತ್ಯಂತ ಕೆಳ ಸಮೂಹಗಳಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಚರ್ಚೆಯಲ್ಲಿ ಇರುವಂತಹ ವಿಷಯ, ನಿಮಗೆಲ್ಲ ಗೊತ್ತೇ ಇದೆ. ಇನ್ನು 5ನೆಯ ಅಂಶ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ.
ಪ್ರತಿ ಪಂಚವಾರ್ಷಿಕ ಯೋಜನೆಗಳಲ್ಲೂ ಈ ಸಮೂಹಗಳ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಹಣವನ್ನು ವಿನಿಯೋಗ ಮಾಡಲಾಗ್ತಾ ಇದೆ. ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 6ನೇ ಪಂಚವಾರ್ಷಿಕ ಯೋಜನೆ 1985ರವರೆಗೆ ಇದ್ದಂತಹ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಮುಖವಾಗಿ 3 ಯೋಜನೆಗಳನ್ನು ಜಾರಿಗೆ ತರುತ್ತೆ ಕೇಂದ್ರ ಸರ್ಕಾರ. ಅದರಲ್ಲಿ ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು ಹಾಗೂ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ಈ ಮೊದಲ 2 ಏನಿದೆ ಅವುಗಳು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳು. ಇವುಗಳು ಲಾಭದಾಯಕವಾದಂತಹ ಉದ್ಯೋಗಾವಕಾಶಗಳನ್ನು ನೀಡುವಂತಹದ್ದು ಮತ್ತು ಪರಿಶಿಷ್ಟ ಜಾತಿ ಮತ್ತು ಸಮೂಹಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಲ್ಲಿ ಲಾಭದಾಯಕವಾಗುವಂತಹ ಯೋಜನೆಗಳನ್ನು ಗುರುತಿಸುವಂತಹದ್ದು ಮತ್ತು ಬಡತನದ ರೇಖೆಗಿಂತ ಕೆಳಗಿರುವಂತಹ ಜಾತಿ ಸಮೂಹಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಧನ ಸಹಾಯ ಮಾಡುವಂತಹದ್ದು ಈ ಯೋಜನೆಯ ಉದ್ದೇಶ. ಇನ್ನು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಏನಿದೆ ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಧನ ಸಹಾಯ ನೀಡುತ್ತೆ. ಈ ನಿಗಮಗಳು ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಅಗತ್ಯವಾದ ಆರ್ಥಿಕ ನೆರವನ್ನು ಒದಗಿಸುವಂತಹ ಕೆಲಸ ಮಾಡುತ್ತೆ. ಇದು ಒಂದು ರೀತಿ ಬ್ಯಾಂಕುಗಳು ಮತ್ತು ಪರಿಶಿಷ್ಟ ಜಾತಿಗಳ ನಡುವೆ ಒಂದು ರೀತಿ ಕೊಂಡಿಯ ರೀತಿಯಲ್ಲಿ ಕೆಲಸವನ್ನು ಮಾಡುವಂತಹದ್ದು. ಇದಿಷ್ಟು ಪರಿಶಿಷ್ಟ ಜಾತಿ ಮತ್ತು ಜಾತಿಗಳ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಕೆಲವು ಕಲ್ಯಾಣ ಕಾರ್ಯಕ್ರಮಗಳು ಅಂತೇಳಿ ಹೇಳ್ಬೋದು. ಇನ್ನು ಮುಂದುವರಿದಂತೆ ಪರಿಶಿಷ್ಟ ಜಾತಿಗಳ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ನಾವು ನೋಡೋಣ. ಮೊದಲಿಗೆ ಗಾಂಧೀಜಿಯವರ ಪಾತ್ರವನ್ನು ನಾವು ನೋಡೋದಾದರೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಎಲ್ಲರಿಗೂ ಸಹ ಗೊತ್ತಿರುವಂತಹದ್ದೇ. ಮಹಾತ್ಮ ಗಾಂಧೀಜಿಯನ್ನು ನಮ್ಮ ಭಾರತದ ರಾಷ್ಟ್ರಪಿತ ಅಂತೇಳಿ ನಾವು ಅವರನ್ನು ಕರಿತೀವಿ. ಅವರು ಕೇವಲ ಸ್ವಾತಂತ್ರ್ಯ ಚಳುವಳಿಯಲ್ಲಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಲಿಲ್ಲ. ಅಸ್ಪೃಶ್ಯತಾ ನಿವಾರಣೆಯೂ ಸಹ ಅವರ ಒಂದು ಜೀವನದ ಗುರಿಯಾಗಿತ್ತು, ಆದ್ಯತೆಯ ವಿಷಯವಾಗಿತ್ತು ಅಂತೇಳಿ ಹೇಳ್ಬೋದು. ಅವರು ಹಿಂದೂ ಸಮಾಜದಲ್ಲಿ ಇರುವಂತಹ ಅಸ್ಪೃಶ್ಯತೆಯನ್ನು ತೀವ್ರವಾಗಿ ವಿರೋಧಿಸೋದನ್ನು ನಾವು ನೋಡ್ಬೋದು. ಅವರ ಕ್ರಿಯೆ, ಅವರ ಆಲೋಚನೆಗಳಲ್ಲಿಯೂ ಸಹ ಅಸ್ಪೃಶ್ಯತಾ ನಿವಾರಣೆಯ ಒಂದು ಅಂಶಗಳನ್ನು ನಾವು ಗಮನಿಸ್ಬೋದು. ಪ್ರಮುಖವಾಗಿ ಹರಿಜನ ಅನ್ನುವಂತಹ ಪದವನ್ನು ಅವರು ಹೆಚ್ಚು ಜನಪ್ರಿಯಗೊಳಿಸ್ತಾರೆ. ಆದರೆ ಈ ಪದವನ್ನು ಮೊದಲು ಪರಿಚಯಿಸಿದವರು ನರಸಿಂಹ ಮೆಹ್ತಾ ಅನ್ನುವಂತಹ ಸಂತ ಕವಿ. ಅವರು ಗುಜರಾತಿನ ಒಬ್ಬ ಸಂತರು ಮತ್ತು ಕವಿಗಳು ಸಹ ಕವಿಯಾಗಿಯೂ ಸಹ ಪ್ರಸಿದ್ಧರಾಗಿರುವಂತಹವರು. ಅವರು ಹರಿಜನ ಪದವನ್ನು ಮೊದಲಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ, ನರಸಿಂಹ ಮೆಹ್ತಾ ಅನ್ನುವಂತಹವರು. ನೋಡಿ, ಇಲ್ಲಿ ಹರಿಜನ ಅನ್ನುವಂತಹ ಪದವನ್ನು ಅವರು ಬಳಸುವಂತಹದ್ದು, ಆದರೆ ಆ ಪದವನ್ನು ಬಳಸಿದವರು ನರಸಿಂಹ ಮೆಹ್ತಾ ಅಂತೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ವೈಷ್ಣವ ಜನತೋ ಅಂತೇಳಿ ಒಂದು ಹಾಡು ಗಾಂಧೀಜಿಯವರಿಗೆ ತುಂಬ ಇಷ್ಟವಾದಂಥ ಹಾಡು. ಆ ಹಾಡನ್ನು ಬರೆದವರು ಈ ನರಸಿಂಹ ಮೆಹ್ತಾ. ಹಾಗೆಯೇ ಗಾಂಧೀಜಿಯವರು 1930ರಲ್ಲಿ ಈ ಪದವನ್ನು ಪರಿಚಯವನ್ನು ಮಾಡ್ತಾರೆ. ಅವರು ರಾಷ್ಟ್ರಮಟ್ಟದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ಗುಜರಾತಿನ ವಾರ್ಧಾದಲ್ಲಿ ಒಂದು ಹೋರಾಟವನ್ನು ಮೊದಲಿಗೆ ಆರಂಭಿಸ್ತಾರೆ 1930ರಲ್ಲಿ. ಮತ್ತು ಅದನ್ನು ದಕ್ಷಿಣದಲ್ಲಿಯೂ ಸಹ ಆ ಹೋರಾಟವನ್ನು ಆರಂಭಿಸಬೇಕು ಅಂತೇಳಿ ಬೇರೆಯವರಿಗೆ ಅದನ್ನು ವಹಿಸ್ತಾರೆ. ಉತ್ತರದಲ್ಲಿ ಅವರು ಆ ನಾಯಕತ್ವವನ್ನು ವಹಿಸ್ಕೊತಾರೆ. ಹಾಗೆಯೇ ಅವರು ಹೇಳುವಂಥದ್ದು, ನಾನು ಮತ್ತೆ ಏನಾದರೂ ಹುಟ್ಟಿದ್ದೇ ಆದರೆ ಹರಿಜನನಾಗಿ ಹುಟ್ಟಬೇಕು ಅಥವಾ ಅಸ್ಪೃಶ್ಯನಾಗಿಯೇ ಹುಟ್ಟಬೇಕು. ಏಕೆಂದರೆ ಅವರು ಅನುಭವಿಸಿರುವಂತಹ ನೋವುಗಳು, ದುಃಖ, ಶೋಷಣೆ ಏನಿದೆ ಅದನ್ನು ನಾನು ಅನುಭವಿಸಬೇಕು. ಆಗ ಮಾತ್ರ ನಾನು ಶುದ್ಧವಾಗ್ತೀನಿ ಅಂತೇಳಿ ಹೇಳ್ತಾರೆ. ಅಂದರೆ ಅವರ ಪ್ರತಿ ಮಾತು, ಪ್ರತಿಕ್ರಿಯೆಯಲ್ಲಿಯೂ ಸಹ ಸ್ವಾತಂತ್ರ್ಯದ ಜೊತೆಗೆ ಅಸ್ಪೃಶ್ಯತೆಯ ನಿವಾರಣೆಯೂ ಸಹ ಆಗಬೇಕು ಅನ್ನೋದು ಅವರ ಪ್ರಮುಖ ವಿಷಯ ಆಗಿತ್ತು ಅಂತೇಳಿ ಹೇಳ್ಬೋದು. ಇನ್ನು ಅವರು 1933ರಲ್ಲಿ ಹರಿಜನ ಸೇವಕ ಸಂಘ ಮತ್ತು ಹರಿಜನ ಸೇವಕ, ಹರಿಜನ ಬಂಧು, ಯಂಗ್ ಇಂಡಿಯಾ, ಹರಿಜನ ಮತ್ತು ಇಂಡಿಯನ್ ಒಪಿನಿಯನ್, ನವಜೀವನ ಅನ್ನುವಂತಹ 6 ಪತ್ರಿಕೆಗಳನ್ನು ಅವರು ನಡೆಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳು. ಈ ಪತ್ರಿಕೆಗಳಲ್ಲಿ ಅವರು ಅವತ್ತಿನ ಕಾಲದ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಅಸ್ಪೃಶ್ಯತಾ ನಿವಾರಣೆಗಳ ಬಗ್ಗೆ ಲೇಖನಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅಸ್ಪೃಶ್ಯತಾ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಅಂತೇಳಿ ಸಹ ಹೇಳ್ತಾರೆ.
ಮತ್ತು ಅವರು ಇವತ್ತು ನಾವೆಲ್ಲ ನೋಡಿದ್ದೀವಿ ಹರಿಜನ ಅಸ್ಪೃಶ್ಯತ ಜಾತಿಗಳ ಬಳಿಗೆ ಹೋಗಿ ಅವರ ಜೊತೆ ಬೆರೆತು ಊಟ ಮಾಡುವಂತಹದ್ದು, ಅವರ ಜೊತೆ ವಾಸ ಮಾಡುವಂತಹದ್ದು ಎಷ್ಟೋ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಆದರೆ ಆವತ್ತಿನ ಕಾಲದಲ್ಲಿಯೇ ಗಾಂಧೀಜಿಯವರು ಈ ಕೆಲಸವನ್ನು ಮಾಡಿದರು. ಅಸ್ಪೃಶ್ಯರು ಇರುವಂತಹ ಜಾಗಗಳಿಗೆ, ಅವರ ಕೇರಿಗಳಿಗೆ ಹೋಗಿ ಅವರ ಜೊತೆ ವಾಸ ಮಾಡುವಂಥದ್ದು, ಅವರ ಜೊತೆ ಪ್ರಾರ್ಥನೆ ಮಾಡುವಂತಹದ್ದು, ಅವರ ಒಂದು ಶೌಚಾಲಯಗಳನ್ನು ಶುಚಿಗೊಳಿಸುವಂತಹದ್ದು, ಇಂತಹ ಕೆಲಸಗಳನ್ನು ಮಾಡುವ ಮೂಲಕ ತಾನೂ ಅವರಲ್ಲಿ ಒಬ್ಬ ಅನ್ನೋದನ್ನು ತೋರಿಸ್ಕೊಟ್ರು. ಮತ್ತು ಅವರನ್ನು ಸಹ ತಮ್ಮ ಜೊತೆಗೆ ಸ್ವತಂತ್ರ ಚಳವಳಿಯ ಜೊತೆಗೆ ಕರ್ಕೊಂಡು ಸಹ ಬರ್ತಾರೆ. ಹಾಗೆಯೇ ಹರಿಜನ ಹೆಣ್ಣು ಮಕ್ಕಳಿಗೋಸ್ಕರ ಸಾಬರಮತಿಯಲ್ಲಿ ಒಂದು ವಿದ್ಯಾಲಯವನ್ನು ಸಹ ಆರಂಭಿಸ್ತಾರೆ. ಹಾಗೆಯೇ ಕಸ್ತೂರಬಾ ಬಾಲಿಕಾ ಆಶ್ರಮವನ್ನು ಸ್ತ್ರೀ ಶಿಕ್ಷಣಕ್ಕಾಗಿ ಮತ್ತು ಹರಿಜನ ಬಾಲಿಕಾ ವಿದ್ಯಾಲಯವನ್ನು ಸಹ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಅದನ್ನು ಆರಂಭಿಸುವಂತಹದ್ದು. ಹಾಗೆಯೇ ಅವರು ಹೇಳುವಂಥದ್ದು, ಸ್ವಾತಂತ್ರ್ಯ ಪಡೆದರೆ ಅಷ್ಟೇ ಸಾಲದು, ಅಸ್ಪೃಶ್ಯತಾ ನಿವಾರಣೆಯನ್ನು ಆದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದಾಗೆ ಭಾರತಕ್ಕೆ ಅಂತೇಳಿ ಹೇಳ್ತಾರೆ. ಅಂದರೆ ಗಾಂಧೀಜಿಯವರು ಸವರ್ಣೀಯರಲ್ಲಿ ಅಂದರೆ ಮೇಲ್ಜಾತಿಗಳಲ್ಲಿ ಪರಿವರ್ತನೆ ಆಗುವ ಮೂಲಕ ಬದಲಾವಣೆಗಳಾಗಬೇಕು ಅಂತೇಳಿ ಬಯಸಿದಂಥವರು. ಆದರೆ ಇದಕ್ಕೆ ವಿರುದ್ಧವಾಗಿ ನಾವು ಅಂಬೇಡ್ಕರ್ ಅವರ ಪಾತ್ರವನ್ನು ಕೆಲವರು ನೋಡ್ತಾರೆ. ಆದರೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ದೃಷ್ಟಿಕೋನ ಒಂದೇ ಆಗಿತ್ತು, ಅಸ್ಪೃಶ್ಯತಾ ನಿವಾರಣೆ. ಆದರೆ ಅನುಸರಿಸಿದ ಮಾರ್ಗಗಳು ಮಾತ್ರ ವಿಭಿನ್ನ ಅಂತೇಳಿ ನಾವು ಹೇಳುವಂಥದ್ದು. ಇನ್ನು ನಾವು ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರವನ್ನು ನಾವು ನೋಡೋದಾದರೆ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅದೆಲ್ಲವೂ ಸಹ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಇಲ್ಲಿ ಪ್ರಮುಖವಾಗಿ ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಅವರು ಯಾವೆಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡಿದ್ರು, ಹೇಗೆಲ್ಲ ಅವರು ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದನ್ನು ನಾವು ನೋಡೋಣ. ಸಂವಿಧಾನ ಶಿಲ್ಪಿ, ಆಧುನಿಕ ಭಾರತದ ಶಿಲ್ಪಿ, ನಮ್ಮ ಭಗವದ್ಗೀತೆ ಅನ್ನುವಂತಹ ಅಂತೇಳಿ ನಾವು ಸ್ಥಾನ ಕೊಟ್ಟಿರುವಂತಹ ಸಂವಿಧಾನ ಏನಿದೆ ಅದರ ರಚನಾಕಾರರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ ಅಸ್ಪೃಶ್ಯರಾಗಿದ್ದರೂ ಸಹ ಅಸ್ಪೃಶ್ಯರಾಗಿ ಅನುಭವಿಸಿದಂತಹ ನೋವುಗಳು, ಶೋಷಣೆಗಳೇನಿದೆ ಅದರ ವಿರುದ್ಧ ಕಾನೂನಿನ ಮೂಲಕ ಹೋರಾಟವನ್ನು ಶುರು ಮಾಡ್ತಾರೆ. ಅವರನ್ನು ನಾವು ಭಾರತದ ಮೊದಲ ಕಾನೂನು ಮಂತ್ರಿ ಅಂತೇಳಿಯೂ ಸಹ ನಾವು ಕಾನೂನು ಮಂತ್ರಿ ಅಂತೇಳಿ ಅವರನ್ನು ನಾವು ಆಯ್ಕೆಯನ್ನು ಸಹ ಮಾಡಿದ್ವಿ. ಅವರು ಪ್ರಮುಖವಾಗಿ ಸಂವಿಧಾನವನ್ನು ರಚನೆ ಮಾಡುವಾಗ ಸಂವಿಧಾನದ ಕಲಮುಗಳ ಮೂಲಕ, ವಿಧಿಗಳ ಮೂಲಕ ಅಸ್ಪೃಶ್ಯತಾ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಾನೂನಿನ ಸ್ವರೂಪವನ್ನು ಅವರು ಕೊಡ್ತಾರೆ. ಅವರು ಪ್ರಮುಖವಾಗಿ ಆರಂಭಿಸಿದಂತಹ ಒಂದು ಸಭೆ ಬಹಿಷ್ಕೃತ ಹಿತಕಾರಿಣಿ ಸಭೆ. ಬಹಿಷ್ಕೃತ ಹಿತಕಾರಿಣಿ ಸಭೆ 1924ರಲ್ಲಿ ಆ ಪತ್ರಿಕೆಯನ್ನು ಸಹ ಶುರು ಮಾಡ್ತಾರೆ, ಬಹಿಷ್ಕೃತ ಭಾರತ ಅಂತೇಳಿ. ಹಾಗೆಯೇ ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತೇಳಿ ಒಂದು ಸಂಘಟನೆಯನ್ನು ಆರಂಭಿಸ್ತಾರೆ. ಆ ಸಭಾದ ಮೂಲ ತತ್ವಗಳು ಏನಪ್ಪ ಅಂದರೆ ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಈ ಮೂರು ಉದ್ದೇಶಗಳನ್ನು ಕೊಟ್ಟದ್ದು ಈ ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತೇಳಿ. ಅಲ್ಲಿ ಅವರು ಪೆರಿಯಾರವರ, ತಮಿಳುನಾಡಿನಲ್ಲಿ ದಕ್ಷಿಣದಲ್ಲಿ ಪೆರಿಯಾರವರ ಒಂದು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್, ಸ್ವಗೌರವ ಚಳವಳಿ ಏನಿದೆ ಅದರಿಂದ ಪ್ರೇರೇಪಿತರಾಗಿ ಅಲ್ಲೂ ಸಹ ಬಾಂಬೆ ಪ್ರಾಂತ್ಯದಲ್ಲೂ ಸಹ ಸ್ವಗೌರವ ಆಂದೋಲನವನ್ನು ಶುರು ಮಾಡ್ತಾರೆ. ಹಾಗೆಯೇ ಆ ಬಹಿಷ್ಕೃತ ಹಿತಕಾರಿಣಿ ಸಭಾದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಡಿಪ್ರೆಸ್ಡ್ ಕ್ಲಾಸ್ ಅಂತೇಳಿ ಅವರು ಕರೀತಾರೆ. ಅಸ್ಪೃಶ್ಯರನ್ನು ಅವರು ಅಸ್ಪೃಶ್ಯರು, ದಲಿತರು ಅಂತೇಳಿ ಕರೆಯೋದಿಲ್ಲ, ತುಳಿತಕ್ಕೆ ಒಳಗಾದವರು ಅಂತೇಳಿ ಕರೀತಾರೆ. ಇಂತಹ ತುಳಿತಕ್ಕೆ ಒಳಗಾದವರಿಗೆ ಮೊದಲನೇದಾಗಿ ಶಿಕ್ಷಣವನ್ನು ಕೊಡುವಂಥದ್ದು. ಆ ಶಿಕ್ಷಣ ಕೊಡುವ ಶಿಕ್ಷಣ ಕೊಡುವುದು ಹೇಗೆ ಅಂದರೆ ಹಾಸ್ಟೆಲ್ಗಳನ್ನು ತೆರೆಯುವಂಥದ್ದು, ಸ್ಕೂಲ್ಗಳನ್ನು ತೆಗೆಯುವಂತಹದ್ದು, ಇಂತಹ ಕಾರ್ಯಕ್ರಮಗಳ ಮೂಲಕ ಶಿಕ್ಷಣದ ಪ್ರಸಾರವನ್ನು ಮಾಡುವಂಥದ್ದು. ಹಾಗೆಯೇ ಓದುವ ಸಂಸ್ಕೃತಿಯನ್ನು ಬೆಳೆಸುವಂತಹದ್ದು. ತುಳಿತಕ್ಕೆ ಒಳಗಾದ ಅಸ್ಪೃಶ್ಯರೇನಿದ್ದಾರೆ ಅವರಲ್ಲಿ ಓದುವ ಸಂಸ್ಕೃತಿಯನ್ನು ಬೆಳೆಸುವಂತಹದ್ದು. ಮೂರನೇ ಅಂಶ ಆರ್ಥಿಕವಾಗಿ ಸುಧಾರಣೆ ಮಾಡುವಂತಹದ್ದು. ಅಸ್ಪೃಶ್ಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು, ಅದಕ್ಕಾಗಿ ಕೃಷಿ ಸಂಬಂಧಿತ ಶಾಲೆಗಳನ್ನು ತೆರೆಯುವಂತಹದ್ದು. ಹಾಗೆಯೇ ಕೈಗಾರಿಕೆಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಇದರ ಉದ್ದೇಶ. ಹಾಗೆಯೇ ಈ ಬಹಿಷ್ಕೃತ ಹಿತಕಾರಿಣಿ ಸಭಾ ತುಳಿತಕ್ಕೆ ಒಳಗಾದವರ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಬಯಸ್ತಾರೆ ಅವರು. ಹಾಗೆಯೇ ಇದಕ್ಕೆ ಅನುಗುಣವಾಗಿ ಮೊದಲಿಗೆ ಸೊಲ್ಲಾಪುರದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೋಸ್ಕರ, ಅಸ್ಪೃಶ್ಯ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹಾಸ್ಟೆಲನ್ನು ಕೂಡ ಸಹ ತೆರೀತಾರೆ. ಹಾಗೆಯೇ ಇವರು ತುಳಿತಕ್ಕೆ ಒಳಗಾದವರ ಪರವಾಗಿ 1919ರಲ್ಲಿ
ಪ್ರತ್ಯೇಕ ಮತದಾನದ ಹಕ್ಕನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಮುಂದೆ ರೌಂಡ್ ಟೇಬಲ್ ಏನು ದುಂಡು ಮೇಜಿನ ಸಮ್ಮೇಳನ ಏನಿದೆ 32ರಲ್ಲಿ, ಅಲ್ಲೂ ಸಹ ಇವರು ಅಸ್ಪೃಶ್ಯರ ಪರವಾಗಿ ಹೋಗಿ ಅಲ್ಲಿ ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಡಬೇಕು, ಅವರಿಗೆ ಬೇರೆ ಮತದಾನ ಕ್ಷೇತ್ರವನ್ನೇ ಕೊಡಬೇಕು ಅಂತೇಳಿ ವಾದವನ್ನು ಮಾಡ್ತಾರೆ. ಇದನ್ನು ವಿರೋಧಿಸಿದಂತಹ ಗಾಂಧಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಕೊನೆಗೆ ಅದು ಪುನಃ ಆ್ಯಕ್ಟಿಗೆ ಅಂಬೇಡ್ಕರ್ ಅವರು ಸಹ ತಲೆಬಾಗ್ತಾರೆ. ಅದು ಇತಿಹಾಸ. ಅನಂತರ 1920ರಲ್ಲಿ ಮೂಕನಾಯಕ ಅನ್ನುವಂತಹ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ. ಹಾಗೆಯೇ ಬಹಿಷ್ಕೃತ ಭಾರತ, ಸಮತಾ, ಜನತಾ ಈ ಪತ್ರಿಕೆಗಳನ್ನು ಸಹ ಆರಂಭಿಸ್ತಾರೆ. ಈ ಪತ್ರಿಕೆಗಳಲ್ಲಿ ಶೋಷಿತ ವರ್ಗಗಳ ಶೋಷಣೆಯ ಬಗ್ಗೆ, ಅವರ ಜಾಗೃತಿಯ ಬಗ್ಗೆ 6 ಲೇಖನಗಳನ್ನು ಪ್ರಕಟಿಸ್ತಾರೆ. ಹಾಗೆಯೇ ಇವರು ಸಾರಥ್ಯದಲ್ಲಿ ದೇವಾಲಯ ಪ್ರವೇಶ, ನಾಸಿಕದ ಒಂದು ದೇವಾಲಯದ ಪ್ರವೇಶದ ಪ್ರಸಂಗ ಇರ್ಬೋದು, ಅಥವಾ ಕುಡಿಯುವ ನೀರಿನಂಥ ಸೌಲಭ್ಯಗಳು ಎಲ್ಲರಿಗೂ ಮುಕ್ತವಾಗಬೇಕು ಅಂಥೇಳಿ ಹೋರಾಟಗಳನ್ನು ಆರಂಭಿಸ್ತಾರೆ 1927ರಲ್ಲಿ. ಹಾಗೆಯೇ ಹಲವಾರು ರಾಜಕೀಯ ಪಕ್ಷಗಳನ್ನು 3 ಪ್ರಮುಖ ರಾಜಕೀಯ ಪಕ್ಷಗಳನ್ನು ಕಟ್ತಾರೆ. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನ, ಇದನ್ನು ಅವರು ಕಟ್ಟಿ ಬೆಳೆಸ್ತಾರೆ. ಹಾಗೆಯೇ ಇವರು ಪ್ರಮುಖವಾಗಿ ಅಸ್ಪೃಶ್ಯ ಸಮೂಹಗಳಿಗೆ ಕೊಟ್ಟಂಥ ಕರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ, ಹೋರಾಟ, ಸಂಘಟನೆ, ಇವು 3 ಅಸ್ತ್ರಗಳಾಗಿ ಬಳಸಬೇಕು. ಶಿಕ್ಷಣವನ್ನು ಪಡೀರಿ, ಹೋರಾಟವನ್ನು ಮಾಡಿ, ನಿಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನು ಮಾಡಿ, ಹಾಗೆಯೇ ಸಂಘಟಿತರಾಗಿ ಈ ತತ್ವಗಳ ಅಡಿಯಲ್ಲಿಯೇ ಅಸ್ಪೃಶ್ಯ ಆಂದೋಲನಕ್ಕೆ ಚಾಲನೆಯನ್ನು ಸಹ ಅವರು ಕೊಡ್ತಾರೆ. ಹಾಗೆಯೇ ಅವರು ಪ್ರಮುಖವಾಗಿ 5 ತತ್ವಗಳನ್ನು ಹೇಳ್ತಾರೆ. ಸ್ವಸುಧಾರಣೆ, ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿ. ಹಾಗೆಯೇ ಸ್ವಾವಲಂಬನೆ, ಯಾರನ್ನೂ ಅವಲಂಬಿಸಬೇಡಿ. ಹಾಗೆಯೇ ಸ್ವಗೌರವ, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿ. ಆತ್ಮವಿಶ್ವಾಸ, ಹಾಗೆಯೇ ಸ್ವಪ್ರಗತಿ. ಈ 5 ಸೂತ್ರಗಳನ್ನು ಪಾಲಿಸಿದರೆ ಖಂಡಿತವಾಗ್ಲೂ ಸಹ ಅಸ್ಪೃಶ್ಯರ ಮೇಲೆ ಬರ್ತಾರೆ ಅನ್ನುವಂತಹದ್ದು ಅವರ ಆಶಯವಾಗಿತ್ತು. ಹೀಗೆ ತಮ್ಮ ವಿಚಾರಧಾರೆಗಳ ಮೂಲಕ, ತಮ್ಮ ಕಾನೂನುಗಳ ಮೂಲಕ ಮತ್ತು ಸಂವಿಧಾನವನ್ನು ರಚನೆ ಮಾಡುವ ಮೂಲಕ ಅಸ್ಪೃಶ್ಯ ಜಾತಿಗಳ ಅಥವಾ ಅಸ್ಪೃಶ್ಯ ಜಾತಿಗಳು ಅಂತೇಳಿ ಅಲ್ಲ, ಮಹಿಳೆಯರು, ಅಸ್ಪೃಶ್ಯ ಜಾತಿಗಳು, ಹಿಂದುಳಿದ ವರ್ಗಗಳ ಪರವಾಗಿ ದನಿ ಎತ್ತಿದವರು ಅಂಬೇಡ್ಕರ್ ಅಂತೇಳಿ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳೇ, ಮುಂದುವರಿದು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳು. ಈ ಸ್ವಯಂ ಸೇವಾ ಸಂಘಟನೆಗಳು ಅಂದರೆ ಏನಪ್ಪ ಅಂದರೆ, ಸರ್ಕಾರದಿಂದ ಪ್ರಾಯೋಜಿತ ಅಥವಾ ಸರ್ಕಾರ ಪ್ರಾಯೋಜಿತ ಇಲ್ಲದೇ ಇದ್ರೂ ಸಹ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಹಲವಾರು ಜನರು ಸೇರಿಕೊಂಡು ನಡೆಸುವಂಥ ಸಂಘಟನೆಗಳು. ಇಂತಹ ಸ್ವಯಂ ಸೇವಾ ಸಂಘಟನೆಗಳು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ, ಮಹಿಳಾ ಕಲ್ಯಾಣಕ್ಕಾಗಿ ಸಂಘಗಳನ್ನು ಕಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಉದಾಹರಣೆಯನ್ನು ಕೊಡ್ಬೋದು ಅಂದರೆ ಹರಿಜನ ಸೇವಕ ಸಂಘ, ಗಾಂಧೀಜಿಯವರು ಕಟ್ಟಿ ಬೆಳೆಸಿದಂಥ ಹರಿಜನ ಸೇವಕ ಸಂಘ, ಭಾರತೀಯ ದಮನಿತ ವರ್ಗಗಳ ಸಂಘ, ಹಾಗೆಯೇ ಜಾಡಮಾಲಿಗಳ ಸಂಘ, ಅಖಿಲ ಭಾರತ ಹಿಂದುಳಿದ ವರ್ಗಗಳ ಒಕ್ಕೂಟ, ಅಧೀಮ ಜಾತಿ ಸಂಘ, ರಾಮಕೃಷ್ಣ ಮಿಷನ್, ವಿವೇಕಾನಂದ ಗಿರಿಜನ ಕೇಂದ್ರ, ಕರುಣಾ ಟ್ರಸ್ಟ್, ಈಗ ನಾವು ನೋಡ್ತಾ ಇರುವಂಥ ಬಿಂದೇಶ್ವರ ಪಾಠಕ್ ಅವರ ಸ್ವಯಂ ಸೇವಾ ಸಂಘ, ಇವುಗಳನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಇಲ್ಲಿ ಬಿಂದೇಶ್ವರ ಪಾಠಕ್ ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಯ ರೂವಾರಿ ಬಿಂದೇಶ್ವರ ಪಾಠಕ್, ಇದು ಒಂದು ಭಾರತೀಯ ಮೂಲದ ಸೇವಾ ಸಂಘಟನೆಯಾಗಿದೆ. ಬಿಂದೇಶ್ವರ ಪಾಠಕರವರು 1970ರಲ್ಲಿ ಈ ಒಂದು ಒಂದು ಸಂಘಟನೆಯನ್ನು ಕಟ್ತಾರೆ. ಇಲ್ಲಿ ಪ್ರಸ್ತುತ 50,000 ಸ್ವಯಂ ಸೇವಕರು ಕೆಲಸವನ್ನು ಮಾಡ್ತಾಯಿದ್ರು. ಈ ಒಂದು ಸ್ವಯಂ ಸೇವಾ ಸುಲಭ್ ಇಂಟರ್ನ್ಯಾಷನಲ್ ಸೌಲಭ್ಯಗಳನ್ನು ಸುಮಾರು 10 ಮಿಲಿಯನ್ ಜನರು ಬಳಸ್ತಾ ಇದ್ದಾರೆ. ಈ ಸಂಸ್ಥೆಯ ಉದ್ದೇಶ ಜಾಡಮಾಲಿಗಳ ಪುನರ್ವಸತೀಕರಣ, ಮಾನವ ಹಕ್ಕುಗಳ ರಕ್ಷಣೆ, ನೈರ್ಮಲ್ಯ, ಅಸಾಂಪ್ರದಾಯಿಕ ಇಂಧನ ತ್ಯಾಜ್ಯ ನಿರ್ವಹಣೆ ಮತ್ತು ಶಿಕ್ಷಣದ ಮೂಲಕ ಸಮಾಜ ಸುಧಾರಣೆ, ಇದು ಇದರ ಉದ್ದೇಶ ಅಂತೇಳಿ ಹೇಳ್ಬೋದು. ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ ಅದು ಶೌಚಾಲಯ ನಿರ್ಮಾಣಗಳನ್ನು ಮಾಡುವುದು ಇದರ ಮುಖ್ಯ ಉದ್ದೇಶ. ನೀವೆಲ್ಲ ಇದ್ರ ಬಗ್ಗೆ ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಸುಲಭ ಶೌಚಾಲಯ ಅಂತೇಳಿ ಹಾಕಿರುತ್ತೆ. ಸೊ ಇವೆಲ್ಲ ಈ ಸಂಸ್ಥೆಯ ಕೆಳಗಡೆ ಬರುವಂಥದ್ದು. ಎಲ್ಲರೂ ಬಳಸುವಂತಹ ಶೌಚಾಲಯಗಳನ್ನು ನಿರ್ಮಿಸುವುದು, ಅದರ ಜೊತೆಗೆ ಸ್ನಾನ, ಬಟ್ಟೆ ತೊಳೆಯೋಕ್ಕೆ ಅವಕಾಶ ಇರುವಂಥ ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂತಹದ್ದು, ಮತ್ತು ಅಲ್ಲಿ ಸಂಗ್ರಹ ಆಗುವಂತಹ ಮಾನವ ತ್ಯಾಜ್ಯವನ್ನು ಸಂರಕ್ಷಿತವಾಗಿ ವಿಲೇವಾರಿ ಮಾಡುವಂತಹದ್ದು, ಅದನ್ನು ಮತ್ತೆ ಬಳಸುವಂತಹದ್ದು ಇದರ ಉದ್ದೇಶ ಆಗಿದೆ. ಈ ಸುಲಭವನ್ನು ಆರಂಭಿಸಿದಂತಹ ವ್ಯವಸ್ಥೆ, ಈ ಸುಲಭ್ ಶೌಚಾಲಯ ಏನಿದೆ, ಇದು ವಿಶ್ವದಲ್ಲಿಯೇ ಅತ್ಯುತ್ತಮ ಒಂದು ನಗರದ ಉತ್ತಮ ಆಚರಣೆ ಎನ್ನುವಂತಹ ಮೆಚ್ಚುಗೆಯನ್ನು ಸಹ ಪಡೆದಿದೆ ವಿಶ್ವಸಂಸ್ಥೆಯಿಂದ. 1996ರಲ್ಲಿ ಇದಕ್ಕೆ ಪ್ರಶಂಸೆಯನ್ನು ಅಂದರೆ
ಅದರ ಒಂದು ಸೇವೆಯನ್ನು ಕೊಂಡಾಡಿರುವುದನ್ನು ನಾವು ನೋಡ್ತೀವಿ. ಹಾಗೆಯೇ 2007ರಲ್ಲಿ ಮಾನವತೆ ಅಜ್ಜಿ ಏನಿದೆ ಅದರ ಬಳಸಿ ಜೈವಿಕ ಅನಿಲ ಮತ್ತು ಗೊಬ್ಬರವನ್ನಾಗಿ ಪರಿವರ್ತಿಸುವ ಒಂದು ವಿಶಿಷ್ಟ ವಿನ್ಯಾಸ ಅಂತೇಳಿ ಇದನ್ನು ಹೇಳಿರುವಂತಹದ್ದು ನಾವು ನೋಡ್ಬೋದು. ಅಂದರೆ ಈ ಸ್ವಯಂ ಸೇವಾ ಸಂಘದ ಉದ್ದೇಶ ಇಷ್ಟೇ, ಏನು ಅತ್ಯಂತ ಕೆಳಜಾತಿಯಾದಂಥ ಜಾಡಮಾಲಿಗಳೇನಿದ್ದಾರೆ ಅವರ ಜೀವನ ನಿರ್ವಹಣೆಯನ್ನು ಸುಲಭಗೊಳಿಸುವಂಥದ್ದು, ಅವರಿಗೆ ಸೇವಾ ಭದ್ರತೆಯನ್ನು ಕೊಡುವಂತಹದ್ದು, ಹಾಗೆಯೇ ಅವರ ಮಕ್ಕಳ ಶಿಕ್ಷಣದ ಒಂದು ಜವಾಬ್ದಾರಿಯನ್ನು ಹೊರುವಂತಹದ್ದು ಈ ಸಂಸ್ಥೆಯ ಉದ್ದೇಶ ಆಗಿದೆ. ಇದಿಷ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳು. ಇಲ್ಲಿ ನೆನಪಿಡಬೇಕಾದಂತಹ ಅಂಶಗಳು ಅಂತೇಳಿದೆ. ಅಲ್ಲಿ ನಾವು ರಾಷ್ಟ್ರೀಯ ಆಯೋಗದ ನೇಮಕ ಮತ್ತು ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳು, ಈ 5 ಅಂಶಗಳೇನಿದೆ ಇದು 5 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಹಾಗೆಯೇ ಹರಿಜನ ಸೇವಾ ಸಂಘದ ಸ್ಥಾಪಕರು ಯಾರು ಅನ್ನುವಂತಹದ್ದು, ಮತ್ತು ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆ ಆರಂಭಿಸಿದವರು ಮಹಾತ್ಮ ಗಾಂಧೀಜಿ, ಮೂಕನಾಯಕ ಪತ್ರಿಕೆಯನ್ನು ಆರಂಭಿಸಿದವರು ಯಾರು, ಮತ್ತು ಬಹಿಷ್ಕೃತ ಹಿತಕಾರಿಣಿ ಸಭಾ ಸಂಘಟನೆಯನ್ನು ಆರಂಭಿಸಿದವರು ಯಾರು, ಹಾಗೆಯೇ ದಲಿತರ ಏಳಿಗೆಗಾಗಿ ಅಂಬೇಡ್ಕರ್ ಸೂಚಿಸಿದ ತ್ರಿವಳಿ ಸೂತ್ರಗಳು 2 ಅಂಕಗಳಿಗೆ ಕೇಳ್ತಾರೆ ಇದನ್ನು. ಹಾಗೆಯೇ ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆ ಸ್ಥಾಪಕರು ಯಾರು, ಇವೆಲ್ಲವೂ ಸಹ ಇಲ್ಲಿ ನೆನಪಿಡಬೇಕಾದಂತಹ ಪ್ರಮುಖ ಅಂಶಗಳು. ಧನ್ಯವಾದಗಳು.